ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲಿವರ್ ಟಾನಿಕ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಅಕ್ವಾಕಲ್ಚರ್ ಮಾಡಬೇಕು ಅಂತಂದರೆ ಅದರಲ್ಲಿ ಲಿವರ್ ಟಾನಿಕ್ನ ಬಳಕೆ ತುಂಬ ಇಂಪಾರ್ಟೆಂಟು. ಇಲ್ಲಿ ನಾನು ಮರಲ್ ಮೀನು ಕೃಷಿ ಮಾಡ್ತಿದ್ದು ನಾನು ಯಾವ ಒಂದು ಲಿವರ್ ಟಾನಿಕ್ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಹಿಮಾಲಯ ಕಂಪ್ನಿಯ ಲಿವಿ52 ಯೂಸ್ ಮಾಡ್ತಾಯಿದ್ದೀನಿ. ಇದರ ಏನಕ್ಕಪ್ಪ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಲಿವರ್ ಟಾನಿಕ್ ಇದು ಡಿಟಾಕ್ಸಿಫಿಕೇಷನ್ ಮಾಡುತ್ತೆ, ಮತ್ತು ಇದು ಏನು ಮಾಡುತ್ತೆ ಅಂದರೆ ಟಾಕ್ಸಿನ್ಸಿಂದ ಫಿಶ್ಗೆ ಆಗ್ತಕ್ಕಂಥ ತೊಂದರೆನ ತಪ್ಪಿಸುತ್ತೆ. ಮತ್ತು ಡೈಜೆಷನ್ ಸಿಸ್ಟಮ್ ಇದೆಯಲ್ಲ ಫಿಶಲ್ಲಿ, ಅದು ಅಂದರೆ ತಿಂದಂಥ ಫೀಡ್ನ ತುಂಬ ಈಸಿಯಾಗಿ ಚೆನ್ನಾಗಿ ಡೈಜೆಷನ್ ಮಾಡುತ್ತೆ. ತುಂಬ ಚೆನ್ನಾಗಿ ಡೈಜೆಷನ್ ಆಗೋದ್ರಿಂದ ಫೀಡಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಯುಟಿಲೈಸೇಷನ್ ಆಗಿ FCR ಕಾಸ್ಟ್ ಅಂದರೆ ಫುಡ್ ಕನ್ವರ್ಷನ್ ರೇಷಿಯೋ ಅಂತಕ್ಕಂಥದ್ದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಎಲ್ಲ ಒಂದು ಕಾರಣಗಳಿಂದ ನಾವು ಮೀನು ಕೃಷಿಯಲ್ಲಿ ಲಿವಿ52ನ ಅಂದರೆ ಲಿವರ್ ಟಾನಿಕ್ನ ಕೆಲವರು ಏನು ಮಾಡ್ತಾರೆ, ಬೇರೆ ಬೇರೆ ಕಂಪ್ನಿ ಎಲ್ಲ ಅವೈಲಬಲ್ ಇದೆ. ನಾನು ಹಿಮಾಲಯ ಕಂಪ್ನಿನ ಪ್ರಿಫರ್ ಮಾಡ್ತೀನಿ. ಏಕೆ ಅಂತಂದರೆ ಇದು ಒಂದು ಬ್ರ್ಯಾಂಡು ಮತ್ತು ಆಯುರ್ವೇದಿಕ್ ರಿಲೇಟೆಡ್ಡು ಮತ್ತು ಹರ್ಬಲ್ ರಿಲೇಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ಇದನ್ನು ಬಳಸೋಕ್ಕೆ ಇಷ್ಟಪಡ್ತೀನಿ. ನಾನು ಈಗ ಓವರಾಲ್ ಏನು ಹೇಳ್ತಿದ್ದೀನಿ ಅಂತಂದರೆ ಲಿವಿ52 ಅಥವಾ ಲಿವರ್ ಟಾನಿಕ್ನ ಯೂಸ್ ಮಾಡೋದ್ರಿಂದ ಲಿವರ್ ಹೆಲ್ತು ಚೆನ್ನಾಗಿರುತ್ತೆ ಫಿಶಲ್ಲಿ, ಮತ್ತು ಡೈಜೆಷನ್ ಸಿಸ್ಟಮ್ಮು ಚೆನ್ನಾಗಿ ವರ್ಕ್ ಆಗುತ್ತೆ, FCR ರೇಟು ಇಂಪ್ರೂವ್ ಆಗುತ್ತೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಫಿಶ್ ಗ್ರೋತ್ ಆಗಿರ್ಬೋದು, ಡೆವಲಪ್ಮೆಂಟು, ಸೈಜ್ ಇಂಪ್ರೂವ್ಮೆಂಟ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಇಮ್ಯುನಿಟಿ ಪವರ್ನ ಅಂದರೆ ಫಿಶಲ್ಲಿ ಇಮ್ಯುನಿಟಿ ಪವರ್ನ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಈ ಎಲ್ಲ ಒಂದು ಕಾರಣಗಳಿಂದ ಲಿವಿ52ನ ಯೂಸ್ ಮಾಡೋದು ಅಂದರೆ ಲಿವರ್ ಟಾನಿಕ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನಾವು ಯಾವ್ಯಾವ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ನಾನು ಅಂದರೆ ಮರಿ ಫಾರ್ ಎಕ್ಸಾಂಪಲ್ ನಾವು ಸೀಡ್ ಫಿಂಗರ್ ಲಿಂಕ್ಸ್ ಅಂತ ಬಿಡ್ತೀವಲ್ಲ, ಆ ಟೈಮಲ್ಲಿ ಡೈಲಿ 1 ಟೈಮ್ ಫೀಡಲ್ಲಿ ಕೊಡೋದು ತುಂಬ ಒಳ್ಳೆಯದು ಅಂದ್ಕೊತೀನಿ. ಮತ್ತು ನಿಮ್ಮ ಫಿಂಗರ್ ಲಿಂಕ್ಸ್ ಅಂತಕ್ಕಂಥದ್ದು ಅಂದರೆ ಮರಿ ಅಂತಕ್ಕಂಥದ್ದು 100ರಿಂದ 150 ಗ್ರಾಮ್ವರೆಗೂ ರೀಚ್ ಆಗೋ ಟೈಮಲ್ಲಿ ಡೈಲಿ ಕೊಟ್ಟರೆ ತುಂಬ ಒಳ್ಳೆಯದು. 100ರಿಂದ 250 ಗ್ರಾಮ್ ರೀಚ್ ಆದಾಗ ವೀಕ್ಲಿ 2 ಟೈಮ್ಸ್ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. 250 ಗ್ರಾಮ್ಸಿಂದ 500 ಗ್ರಾಮ್ಸಿಗೆ ಫಿಶ್ ವೆಯ್ಟ್ ರೀಚ್ ಆದಾಗ ವೀಕ್ಲಿ ಒನ್ಸ್ ಟೈಮ್ ಕೊಟ್ಟರೆ ಸಾಕಾಗುತ್ತೆ. ಮತ್ತು 500 ಗ್ರಾಮ್ಸ್ ಎಬೋವ್ ಬಂದಾಗ ವೀಕ್ಲಿ ಆಲ್ಟರ್ನೇಟ್ ವೀಕ್ಸ್ ಒನ್ಸು ಫೀಡಿಂಗಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಇದು ತುಂಬ ಒಳ್ಳೆಯದು. ಮತ್ತು ಇದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಪ್ಪ ಅಂತಂದರೆ 1 kg ಫೀಡಿಗೆ 20 to 25 ml ಲಿವಿ52ನ ಫೀಡಲ್ಲಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಫೀಡಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಇದು ನನ್ನ ಅನಿಸಿಕೆ. ನಾನು ಇಲ್ಲಿ ನಿಮಗೊಂದು ಮುಖ್ಯವಾದ ವಿಚಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟಲ್ಲಿ ಹಿಮಾಲಯ ಕಂಪ್ನಿಯ ಲಿವಿ52ನೇ 2 ಥರ ಸಿಗುತ್ತೆ. ಒಂದು ಜನರಲ್ ಒನ್ ಅಂದರೆ ಪೌಲ್ಟ್ರಿ, ಗೋಟು, ಶೀಪು, ಫಿಶ್ಶು, ಶ್ರಿಂಪ್ಗೆಲ್ಲ ಯೂಸ್ ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದು ಪರ್ಟಿಕ್ಯುಲರ್ ಫಾರ್ ಅಕ್ವಾಕಲ್ಚರ್. ಏನಪ್ಪ 2 ಡಿಫ್ರೆನ್ಸ್ ಅಂತ ಅಂದರೆ, ಈ ಜನರಲ್ ಒನ್ ಇದೆಯಲ್ಲ ಅದು ಬಳಸೋದ್ರಿಂದ ಅದು ಲಿಕ್ವಿಡ್ ಥರ ಇರುತ್ತೆ, ಫೀಡಿಗೆ ಅಷ್ಟು ಚೆನ್ನಾಗಿ ಬೈಂಡ್ ಆಗಲ್ಲ. ಹಂಗಾಗಿ ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಪರ್ಟಿಕ್ಯುಲರಿ ಫಾರ್ ಅಕ್ವಾಕಲ್ಚರ್ ಏನಿದೆ ಫೀಡ್ ಸಪ್ಲಿಮೆಂಟು ಅದನ್ನು ಯೂಸ್ ಮಾಡಿ, ಅದು ಫೀಡ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಂಗ್ ಫಾರ್ಮರ್ನ ಸಪೋರ್ಟ್ ಮಾಡಿ ಎಂದು ಕೇಳುತ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.